ಮೊದಲು ನೀವಿಬ್ರು ಬನ್ನಿ 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 ಬನ್ನಿ. ಯಾವಾಗಲೂ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಮನೆಯವ್ರ ದೊಡ್ಡರ ಆಶೀರ್ವಾದ ಬೇಕು. ನಿಮ್ಮ ತಾತನ ಕೈ ಮುಗಿದು ಆಶೀರ್ವಾದ ತಗೊಳ್ಳಿ. ಯಾವುದೋ ಕೆಟ್ಟ ಕಳೆಯಿಂದ ನಮ್ಮ ಆಸ್ಪತ್ರೆಗೆ ಈ ರೀತಿ ಸಮಸ್ಯೆಗಳಾಗಿದೆ. ಆದರೆ ಖಂಡಿತವಾಗ್ಲೂ ಸತ್ಯಕ್ಕೆ ಸಾವಿಲ್ಲ. ಸುತ್ತಕೊಂಡಿರೋ ಕಂಟಕ ಕಳೀತಾ ಇದೆ. ಇವರ ಪ್ರಾಮಾಣಿಕತೆಯಿಂದ ನಿಮ್ಮ ಕನಸಿನ ಆಸ್ಪತ್ರೆ ಮತ್ತೆ ನಮ್ಗೆ ವಾಪಸ್ ಬರ್ತಾ ಇದೆ. ಈಗ ನೀವೇ ಈ ಮಕ್ಕಳನ್ನ ಕಾಪಾಡಬೇಕು. ಮುಂದೆ ಯಾವತ್ತೂ ಈ ರೀತಿ ತೊಂದರೆ ಆಗ್ದಲೇ ಇರೋ ಹಾಗೆ ನೀವು ಇವ್ರನ್ನ ರಕ್ಷಣೆ ಮಾಡಬೇಕು. ಆ ಭುವನೇಶ್ವರಿ ಯಾವುದೇ ತಕರಾರು ಮಾಡದೆ ನಮ್ಮ ಹಾಸ್ಪಿಟಲ್ನ ಕರ್ಣನ್ ಕೈಗೆ ವಾಪಸ್ ಕೊಡೋ ಹಾಗೆ ಮಾಡಿ. ಇವರಿಬ್ರಿಗೂ ಆಶೀರ್ವಾದ ಮಾಡಿ. ತಾರಮ್ಮ, ಭುವನೇಶ್ವರಿ ಅವ್ರ ಹತ್ರ ಮಾತಾಡಿದ್ರಾ? ಅವ್ರು ಏನು ಹೇಳಿದ್ರು? ಇನ್ನೂ ಅವ್ರೇನು ಫೋನ್ ಮಾಡಿಲ್ಲ. ಮೊದಲು ಹಾಸ್ಪಿಟಲ್ಗೆ ಹೋಗೋಣ, ಅಲ್ಲೇ ಎಲ್ಲ ಗೊತ್ತಾಗುತ್ತೆ. ಹೌದು, ಅದು ಸರಿನೇ. ನಡೀರಿ, ನಾನು ನಿಮ್ಮ ಜೊತೆ ಬರ್ತೀನಿ. ಬಂಗಾರಿ, ನೀನು ಬರ್ತೀಯಾ? ಭುವನೇಶ್ವರಿ ಕಡೆಯವ್ರು ಸರಿ ಇಲ್ಲ. ಯಾರು ಏನು ಅಂತ ನೋಡದೆ ಮಗು ಕೊಡ್ದಾಗ ಏನೇನೋ ಮಾತಾಡ್ಬಿಡ್ತಾರೆ. ಸುಮ್ಮನೆ ನಿಂಗೆ ಯಾಕೆ ತಲೆನೋವೆಲ್ಲ? ಪ್ಲೀಸ್ ಬೇಡ. ನೀವೆಲ್ಲ ತಲೆನೋವು ಮಾಡ್ಕೊಂಡ್ರೆ ಪರವಾಗಿಲ್ವಾ? ಇದು ನಮ್ಮ ಹಾಸ್ಪಿಟ್ಲಿಗೆ ಬಂದಿರೋ ಸಮಸ್ಯೆ. ಇದನ್ನ ಸರಿಪಡಿಸೋ ಜವಾಬ್ದಾರಿ ನನ್ನ ಮೇಲೂ ಇದೆ. ಆದರೂ ನೀನು ನೋವು ಆಗೋ ಥರ ಏನಾದರೂ ಆದರೆ ಏನೂ ಅಂದ್ಕೋಬೇಡ. ನಾನು ಕಲ್ಲಾಗ್ಬಿಟ್ಟಿದ್ದೀನಿ. ಇಂಥದನ್ನೆಲ್ಲ ನಾನು ಎಷ್ಟು ನೋಡಿದ್ದೀನಿ ಹೇಳು? ಏನೂ ಆಗಲ್ಲ. ಒಂದು ವೇಳೆ ಆದರೂ ಮನ್ಸ್ಗೂ ತಗೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳೋದು ಇಲ್ಲ. ಸರಿನಾ? ಸರಿ, ಬಾ. ಒಂದು ನಿಮಿಷ, ಬಂದೆ. ಅಜಯ್, ಇದೇನು? ಇದನ್ನ ನಮ್ಮ ಹಾಸ್ಪಿಟ್ಲಿಗೆ ಯಾವುದೇ ಕೆಟ್ಟ ದೃಷ್ಟಿ ಬೀಳ್ದಲ್ಲೇ ಇರಲಿ ಅಂತ ಹಾಸ್ಪಿಟ್ಲಿಗೆ ಕಟ್ಟು ಅಂತ ನಾನು ಅವತ್ತೇ ಕರ್ಣಂಗೆ ಹೇಳಿದ್ದೆ. ಅವನು ಕಟ್ಟೋಷ್ಟೊತ್ತಿಗೆ ಹೀಗೆಲ್ಲ ಆಗೋಯ್ತು. ಇದನ್ನ ನಾನಿವತ್ತು ಕಟ್ಟಲೇಬೇಕು. ನೋಡ್ತಾ ಇರಿ, ಎಲ್ಲ ಒಳ್ಳೇದಾಗತ್ತೆ. ಆಗ್ಲೇಬೇಕು, ಹಾಗೇ ಆಗತ್ತೆ. ಓಕೆ ಬಂಗಾರಿ, ನಿಂಗೆ ಏನು ಅನ್ಸುತ್ತೋ ಅದು ಮಾಡು. ನಿನ್ನ ಆಶೀರ್ವಾದ ತಾತನ ಕನ್ಸಿದ್ರನೇ ಅಲ್ವಾ ನಾವು ಬೆಳೆಯೋಕ್ಕಾಗೋದು. ನಿಮ್ಮ ತಾತನ ಹತ್ರ ಮನ್ಸಿನ ಮಾತೆಲ್ಲ ಹೇಳ್ಕೊಂಡಿದ್ದಾಗಿದೆ ಕೊಡು. ಖಂಡಿತ ಆಸ್ಪತ್ರೆ ನಿನ್ನ ಕೈ ಸೇರೇ ಸೇರುತ್ತೆ. ನಾಳೆ ಇವ್ರ ಹುಟ್ಟೆ ಹಬ್ಬನ ಹಾಸ್ಪಿಟ್ಲಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ. ನೋಡ್ತಾ ಇರ. ಸಖತ್ ಗ್ರ್ಯಾಂಡ್ ಆಗಿ ಮಾಡೋಣ. ಸರಿ, ಮತ್ತೆ ನಡೀರಿ, ಹೋಗೋಣ.